ಏನು ಅವರಿಗೊಂದು ಸ್ಪೆಷಲ್ ಆ್ಯಕ್ಟ್ ಇದೆ, ಆ ಸ್ಪೆಷಲ್ ಆ್ಯಕ್ಟಿನ ಅಧಿಕಾರ ದುರ್ಬಳಕೆ ಮಾಡಿ ಈ ಶೋಷಣೆಗೆ ಒಳಗಾದಂಥ ಜನರ ನೆರವಿಗೆ ಬರಲಿಕ್ಕೆ, ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಈ ಒಂದು ದಿನವಿಡೀ ಕಾರ್ಯಕ್ರಮವನ್ನು ನವೆಂಬರ್ 21, 22 ಮಾಡುವಂಥದ್ದಾಗುತ್ತೆ. ಎಲ್ಲ ಜಿಲ್ಲಾ ಅಧಿಕಾರಿಗಳ ಕಚೇರಿ ಎದುರಲ್ಲಿ ಮತ್ತು ತಹಶೀಲ್ದಾರ್ ಆಫೀಸಿನ ಎದುರಲ್ಲಿ. ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಇದನ್ನು ನಿಗದಿ ಮಾಡುವಂಥದ್ದಾಗಿದೆ. ಫ್ರೀಡಮ್ ಪಾರ್ಕಲ್ಲಿ ಈ ಒಂದು ಹೋರಾಟ ಒಂದು ದಿನದ ಕಾಲದಲ್ಲಿ ಮಾಡುವಂಥದ್ದು. ಇದರ ಜೊತೆಯಲ್ಲೇ ಈಗಾಗಲೇ 3 ತಂಡವನ್ನು ಮಾಡುವಂಥದ್ದಾಗಿದೆ. ನಮ್ಮ ಪಕ್ಷದಲ್ಲಿ ಎಲ್ಲ ವರಿಷ್ಠರ ಒಳಗೊಂಡಂತೆ ಕೇಂದ್ರ ಸರ್ಕಾರದ ಸಚಿವರು ಮತ್ತು ನಮ್ಮ ಎಲ್ಲ ಪ್ರಮುಖರು, ಮಾಜಿ ಮುಖ್ಯಮಂತ್ರಿಗಳು, ಹಿರಿಯರು, ವರಿಷ್ಠರು, ಎಲ್ಲ ದಿಗ್ಗಜರನ್ನು ಒಳಗೊಂಡಂತೆ 3 ತಂಡಗಳು. ಒಂದು ತಂಡದ ನೇತೃತ್ವವನ್ನು ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ BY ವಿಜೇಂದ್ರ ಯಡಿಯೂರಪ್ಪನವರ ಒಂದು ನೇತೃತ್ವ, ನಮ್ಮ ಪ್ರತಿಪಕ್ಷದ ನಾಯಕರಾಗಿರುವಂಥ ಸನ್ಮಾನ್ಯ ಆರ್ ಅಶೋಕ್ ಅವರ ನೇತೃತ್ವ, ಹಾಗೆ 3ನೇ ತಂಡ ನಮ್ಮ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾಗಿರುವಂಥ ಚಲವಾದಿ ನಾರಾಯಣಸ್ವಾಮಿಯವರ ನಾಯಕತ್ವದಲ್ಲಿ 3 ತಂಡಗಳನ್ನು ಮಾಡುವಂಥದ್ದಾಗಿದೆ. 3 ತಂಡಗಳು ಡಿಸೆಂಬರ್ ಮೊದಲನೇ ವಾರದಲ್ಲಿ ಇಡೀ ರಾಜ್ಯ ಉದ್ದಾಗಲದಲ್ಲಿ ಪ್ರವಾಸ ಮಾಡುವಂಥದ್ದಾಗುತ್ತೆ. ಎಲ್ಲ ರೈತರನ್ನು, ಮಠಾಧೀಶರುಗಳನ್ನು, ಇತರ ಸಾರ್ವಜನಿಕ ಸ್ಥಳಗಳನ್ನೆಲ್ಲ ಏನು ಇವತ್ತು ವಕ್ಫಿನ ಆಸ್ತಿ ಅಂತ ಘೋಷಣೆಯನ್ನು ಮಾಡಿ ಆ ಇಂಡೀಕರಣವನ್ನು ಏನು ಮಾಡಿದ್ದಾರೆ, ಆ ವಿಚಾರದಲ್ಲಿ ಎಲ್ಲರ ಅಹವಾಲುಗಳನ್ನು ಸ್ವೀಕರಿಸಿ, ಕುಂದುಕೊರತೆಗಳನ್ನು ಕೇಳಿ, ಹೇಗೆ ಪರಿಣಾಮಕಾರಿಯಾಗಿ ಮಾಹಿತಿ ಪಡೆದು ಪರಿಣಾಮಕಾರಿಯಾಗಿ ಇವತ್ತು ಆ ವಿಚಾರವನ್ನು ಮಂಡಿಸಲಿಕ್ಕೆ ಬರುವಂಥ ಚಳಿಗಾಲದ ಅಧಿವೇಶನ, ಡಿಸೆಂಬರ್ನಲ್ಲಿ ನಡೆಯುವಂಥ ಅಧಿವೇಶನದಲ್ಲಿ ನೈಜ ವಿಚಾರವನ್ನು ಒಂದು ಪರಿಣಾಮಕಾರಿಯಾಗಿ ಮಂಡಿಸುವಂಥ ಜನರ ಪರವಾಗಿ ಈ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಿಕ್ಕೆ, ಈ ಸಮಸ್ತ ಮಾಹಿತಿಯನ್ನು ಪಡೀಲಿಕ್ಕೆ ಮತ್ತು ಜನರ ಅಹವಾಲನ್ನು ಸ್ವೀಕರಿಸಿ ಈ 3 ತಂಡಗಳು ಎಲ್ಲ ಕಡೆನೂ ಡಿಸೆಂಬರ್ ಮೊದಲನೇ ವಾರ ಪ್ರವಾಸ ಮಾಡುವಂಥದ್ದಾಗುತ್ತೆ. ತದನಂತರ ಏನೊಂದು ಅಧಿವೇಶನದ ಮುಂಚೆ ಬೃಹತ್ ಸಮಾವೇಶ, ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶ, ಈ ವಕ್ಫಿನ ವಿಚಾರದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡುವಂಥದ್ದಾಗುತ್ತೆ. ಇಲ್ಲಿ ಭಾಳ ಸ್ಪಷ್ಟವಾಗಿ ಈ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ವಕ್ಫ್ ಬೋರ್ಡಿಗೆ ಭಾಳ ಸ್ಪಷ್ಟ ಸಂದೇಶ, ಈ ರೀತಿ ಅಧಿಕಾರ ದುರ್ಬಳಕೆಯನ್ನು ಮಾಡ್ತಿರೋ ವಿಚಾರದಲ್ಲಿ ತಕ್ಷಣ ಕ್ರಮವನ್ನು ವಹಿಸಿ ಎಲ್ಲ ಏನು 1974ರ ಗೆಜೆಟ್ ನೋಟಿಫಿಕೇಷನನ್ನು ಹಿಂದೆ ಪಡಿಬೇಕು, ಆರ್ ಟಿ ಸಿಗಳಲ್ಲಿ ಮಾಡಿರುವಂಥ ಎಲ್ಲ ಎಂಟ್ರಿಗಳನ್ನು ಹಿಂದೆ ಪಡಿಬೇಕು. ಏನೊಂದು 100 ವರ್ಷದಿಂದ ತಮ್ಮ ಭೂ ಒಡೆಯರಾಗಿ ತಮ್ಮ ಬದುಕನ್ನು ಕಟ್ಕೊಂಡಿರುವಂಥ ರೈತರಾಗಲಿ, ನಮ್ಮ ಐತಿಹಾಸಿಕ ಸ್ಥಳಗಳಾಗಲಿ, ಇವೆಲ್ಲವನ್ನೂ ಹಿಂತಿರುಗಿಸುವಂಥದ್ದಾಗಬೇಕು ಅನ್ನುವಂಥದ್ದನ್ನ ಭಾಳ ಸ್ಪಷ್ಟ ಸಂದೇಶ ಕೊಡಲಿಕ್ಕೆ ಮಾಡುವಂಥ ಒಂದು ಕಾರ್ಯಕ್ರಮ ಆಗಿರುತ್ತೆ. ಅದರ ಜೊತೆಯಲ್ಲೇ ಇನ್ನು ಈಗಾಗಲೇ ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದು 5 ಸದಸ್ಯರ ತಂಡವನ್ನು ಈಗಾಗಲೇ ಮಾಡುವಂಥದ್ದಾಗಿದೆ. ಈ ತಂಡದಲ್ಲಿ ರೈತರು, ವಕೀಲರು, ಇನ್ನಿತರ ಪ್ರಮುಖ ವ್ಯಕ್ತಿಗಳನ್ನು ಒಳಗೊಂಡಂತೆ ಆ ಜಿಲ್ಲೆಯಲ್ಲಿ 5 ಜನರ ಈ ತಂಡ ಎಲ್ಲ ರೈತರನ್ನು ಭೇಟಿಯಾಗಿ ಈಗಾಗಲೇ ಎಲ್ಲೆಲ್ಲಿ ಈ ರೀತಿ ಅನ್ಯಾಯಕ್ಕೆ ಒಳಗಾದಂಥ, ಶೋಷಣೆಗೆ ಒಳಗಾದಂಥ ವ್ಯಕ್ತಿಗಳನ್ನು ಸಂಪರ್ಕವನ್ನು ಮಾಡಿ ಅವರ ಅರ್ಜಿಗಳನ್ನು, ಅಹವಾಲುಗಳನ್ನು ಸ್ವೀಕರಿಸಿ ಯಾವ ರೀತಿ ಅನ್ಯಾಯ ನಡೆದಿದೆ, ಯಾವ ರೀತಿ ವಕ್ಫ್ ಬೋರ್ಡು ತನ್ನ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ತನ್ನ ಆಸ್ತಿಯಾಗಿ ಘೋಷಣೆ ಮಾಡಿಕೊಂಡಿರುವಂಥದ್ದು, ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ, ಮಾಹಿತಿಯನ್ನು ಪಡೀಲಿಕ್ಕೆ ಈಗಾಗಲೇ 5 ಜನರ ತಂಡ ಪ್ರತಿಯೊಂದು ಜಿಲ್ಲೆಯಲ್ಲೂ ಈಗಾಗಲೇ ರಚನೆ ಮಾಡುವಂಥದ್ದಾಗಿದೆ. ಈ ಒಂದು ನಮ್ಮ ಭೂಮಿ ನಮ್ಮ ಹಕ್ಕು ಶೀರ್ಷಿಕೆ ಅಡಿಯಲ್ಲಿ ಇವತ್ತೇನು ಎಲ್ಲ ಕಡೆನೂ 3 ತಂಡಗಳು ಪ್ರವಾಸ ಮಾಡಿ ಆ ಜನರ ಮಧ್ಯದಲ್ಲಿ ಭೇಟಿ ಕೊಟ್ಟು ಎಲ್ಲ ಮಾಹಿತಿಗಳನ್ನು ಪಡೆದು ಆ ಒಂದು ನೈಜ ವರದಿಯನ್ನು ಮತ್ತು ನೈಜ ವಿಚಾರವನ್ನು ಭಾಳ ಪರಿಣಾಮಕಾರಿಯಾಗಿ ಒಂದು ಸದನದಲ್ಲಿ ಮಂಡಿಸುವಂಥ ಕೆಲಸಗಳನ್ನು ಇವತ್ತು ಮಾಡುವಂಥದ್ದಾಗುತ್ತೆ. ಡಿಸೆಂಬರ್ ಮೊದಲನೇ ವಾರ. ಡೇಟು
ಒಟ್ಟು ಮೊದಲನೇ ವಾರದಲ್ಲಿ ಹೇಗಿರು ಡಿಸೆಂಬರ್ ಇನ್ನೇನು 9ನೇ ತಾರೀಕು ಸದನ ಪ್ರಾರಂಭ ಆಗೋಂಥದ್ದಾಗುತ್ತೆ. ಈ ಮುಂಚೆ ಒಂದು ವಾರ ಕಾಲ ಪ್ರಾಬ್ಲಿ ಹೆಚ್ಚು ಕಡಿಮೆ 1ನೇ ತಾರೀಕು ಹಂಗೆ ಸ್ಟಾರ್ಟ್ ಆಗ್ಬೋದು. ಡೇಟ್ ಇನ್ನೂ ಭಾಳ ಸ್ಪೆಸಿಫಿಕ್ ಆಗಿ ಒಂದು ವಾರ ಮುಂಚೆನೇ ಸ್ಟಾರ್ಟ್ ಆಗುತ್ತೆ. ಅದ ನಂತರ ಸಮಾವೇಶ ಇರುತ್ತೆ, ಬೃಹತ್ ಸಮಾವೇಶ ಇರುತ್ತೆ. ಪ್ರಾಬ್ಲಿ ಅದು 9ನೇ ತಾರೀಕು ಇರ್ಬೋದು ಅನಿಸುತ್ತೆ. ಡೇಟ್ ಎಲ್ಲ ಹೇಳ್ತಾರೆ, ಇನ್ನೂ ಭಾಳ ಸ್ಪಷ್ಟ ಡೇಟ್ ಕೊಡೋಕ್ಕಾಗಲ್ಲ. ಟೆಂಟೇಟಿವ್ ಆಗಿ ನಾನು ಹೇಳಿದ್ದೀನಿ ಅಷ್ಟೇ. ಇಷ್ಟು ವಿಚಾರಗಳಿದೆ. ಇನ್ನು ಹಲವಾರು ವಿಷಯ ಬೆಳಗಾವಿ ಮತ್ತು ನಮ್ಮ ರಾಮಮೂರ್ತಿಯವರು ಬೆಂಗಳೂರಿನಲ್ಲಿ ಹೇಳ್ತಿದ್ರು 1700 ಆಸ್ತಿ ಪಟ್ಟಿನೇ ಇಟ್ಕೊಂಡಿದ್ದಾರೆ. ಕಬರ್ಸ್ತಾನಿಂದ ಹಿಡಿದು 1900 ಆಸ್ತಿಗಳು. ಈಗ ಅದೂ ಭಾಳ ಸ್ಪಷ್ಟವಾಗಿ ಇನ್ನೂ ಹೆಚ್ಚಿನ ರೀತಿ ತನಿಖೆ ಆಗಬೇಕು. ಯಾವುದು ತಮ್ಮ ಧರ್ಮಸ್ಥಳಗಳು ಕಬರ್ಸ್ತಾನ್ಗಳನ್ನು ಹೊರತುಪಡಿಸಿ ಈಗೇನು ಬೇರೆ ಬೇರೆ ಸ್ಥಳಗಳನ್ನು ಏನು ಈ ಪಡ್ಕೊಳ್ಳೋವಂಥದ್ದು ಬೇರೆ ಬೇರೆಯವ್ರಿಗೆ ಸೇರಿರೋಂಥದ್ದನ್ನ ಈ ಸ್ಪೆಷಲ್ ಆ್ಯಕ್ಟಿನ ಅಡಿಯಲ್ಲಿ ಈ ರೀತಿ ಅಧಿಕಾರ ದುರ್ಬಳಕೆ ಆಗ್ತಿರೋವಂಥದ್ದು, ಅಮಾಯಕ ವ್ಯಕ್ತಿಗಳು ಶೋಷಣೆಗೆ ಒಳಗಾಗಕ್ಕೆ ಯಾವುದೇ ಅವಕಾಶಗಳನ್ನು ಮಾಡಿಕೊಡದೆ ಶಾಲೆಗಳು, ದೇವಸ್ಥಾನಗಳು, ಮಠ ಮಂದಿರಗಳು ಮತ್ತು ನಾಗರಿಕರು, ರೈತರ ಜಮೀನುಗಳನ್ನು ಕಬಳಿಸ್ಕೊಳ್ಳೋವಂಥ ಈ ಪ್ರಯತ್ನ ಏನು ನಡೆದಿದೆ ಅವನು ಸಹ ಭಾಳ ಸ್ಪಷ್ಟವಾಗಿ ತನಿಖೆ ಆಗಬೇಕು. ಇದೇ ರೀತಿ ದೇವಸ್ಥಾನಗಳ ಆಸ್ತಿಗಳು ಎಲ್ಲಿ ಹೋಗಿದ್ದಾವೆ ಅದನ್ನು ಯಾಕೆ ನೋಡಬಾರ್ದು? ದೇವಸ್ಥಾನ ಆಸ್ತಿಗಳು ಸಾವಿರಾರು ಎಕರೆ ದೇವಸ್ಥಾನದ ಆಸ್ತಿಗಳೆಲ್ಲ ಏನಾಗಿದೆ ಅದ್ರ ಬಗ್ಗೆನೂ ಗಮನ ವಹಿಸಿ. ಸರ್ಕಾರದಲ್ಲಿ ಇವತ್ತೇನು ಸಂಪೂರ್ಣ ಅಧಿಕಾರ ಸರ್ಕಾರಕ್ಕೆ ಕೊಟ್ಬಿಡುವಂಥದ್ದಾಗಿದೆ. ಮುಜರಾಯಿ ಇಲಾಖೆಗೆ ಕೊಟ್ಟಂಥ ಸರ್ಕಾರ ಇಲಾಖೆ ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಹಸ್ತಾಂತರ ಮಾಡ್ಕೊಂಡಿದ್ದೀರಾ. ಅಲ್ಲಿಂದ ಇಲ್ಲಿಗೆ ಹಸ್ತಾಂತರ ಆಗಬೇಕು, ಮುಜರಾಯಿ ಇಲಾಖೆಗೆ, ದೇವಸ್ಥಾನಗಳಿಗೆ ಹಸ್ತಾಂತರ ಆಗಬೇಕು. ನಿಮ್ಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಏನು ಕೆಲಸ? ಈ ರೀತಿ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಜಮೀನುಗಳು ಇಟ್ಕೊಳ್ಳೋದು ಬದಲು ಇನಾಮತಿ ಲ್ಯಾಂಡ್ ಅಂತ ಮಾಡಿಕೊಂಡು ದೇವಸ್ಥಾನಗಳಿಗೆ ವರ್ಗಾಯಿಸಿ. ದೇವಸ್ಥಾನಗಳಿಗೂ ಆದಾಯ ಬೇಕು, ದೇವಸ್ಥಾನಕ್ಕೋಸ್ಕರನೇ ಬಿಟ್ಕೊಟ್ಟಂಥ ಸ್ಥಳಗಳಿವೆ. ಇವೆಲ್ಲ ನಿಮಗೆ ನೆನಪಿಗೆ ಬರಲ್ಲ. ಇಂಥವ್ರ ಬಗ್ಗೆ ಕಾಳಜಿ ಇಲ್ಲ, ಆಸಕ್ತಿ ಇಲ್ಲ. ಈ ನಾಡಿನಲ್ಲಿ ನಮ್ಮ ಸಂಸ್ಕೃತಿ, ಆಚಾರ, ವಿಚಾರ, ನಮ್ಮ ನಂಬಿಕೆಗಳಿಗೆ ಧಕ್ಕೆ ಬರೆದಂಥ ಈ ಕಾನೂನುಗಳಿಗೆ ತೆರವು ಎಳೆಯುವಂಥದ್ದು, ಅದನ್ನು ಸೂಕ್ತವಾಗಿ ತಿದ್ದುಪಡಿಯನ್ನು ತಂದು ಈ ಮಠ ಮಂದಿರಗಳಿಗೂ ಏನು ನ್ಯಾಯ ಸಿಗಬೇಕಾಗಿದೆ, ಆ ಭೂಮಿಯನ್ನು ವಾಪಸ್ ಪಡೀಲಿಕ್ಕೆ ಏನೇನು ಕ್ರಮ ವಹಿಸಬೇಕಾಗಿದೆಯೋ ತಕ್ಷಣ ಕ್ರಮ ವಹಿಸಿ ಅಂತಲೂ ಒತ್ತಾಯವನ್ನು ಮಾಡ್ತೀವಿ. ಈವರೆಗೆ ಎಷ್ಟು ಉಪಾಸ್ತಿಗಳನ್ನಾಗಿ ಈಗಾಗಲೇ ಈ ದಿಕ್ಕಿನಲ್ಲಿ ಇವತ್ತೆಲ್ಲ ಮಾಹಿತಿಗಳನ್ನು ಪಡೆಯುವಂಥದ್ದಾಗ್ತಿದೆ, ಅರ್ಜಿಗಳನ್ನು ಪಡೆಯುವಂಥದ್ದಾಗ್ತಿದೆ. ಇವನ್ನೆಲ್ಲ ಪಡೆದು ಏನೆಲ್ಲ ಅದಕ್ಕೆ ಈ ಮಾಹಿತಿ ಕಲೆ ಹಾಕುವಂಥದ್ದು ಇವತ್ತೆಲ್ಲ ಜಿಲ್ಲಾ ಮಟ್ಟದಲ್ಲೂ 5 ಸದಸ್ಯರ ಸಮಿತಿಯನ್ನು ರಚನೆ ಮಾಡಿರೋದು. ಮುಖ್ಯವಾಗಿ ಎಲ್ಲ ಈ ರೀತಿ ಮಾಹಿತಿಗಳನ್ನು ಕಲೆ ಹಾಕಬೇಕು ಅನ್ನೋಂಥ ದೃಷ್ಟಿಯಲ್ಲೇ ಈಗಾಗಲೇ ಒಂದಷ್ಟು ಅಂಕಿಅಂಶಗಳು ಏನು. ಮತ್ತು ಅದಲ್ಲದೆ ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬ ರೈತನು ಹಾಗೂ ಸಾರ್ವಜನಿಕರಲ್ಲಿ ವಿನಂತಿ ನಾವೇನು ಮಾಡ್ಕೋತೀವಿ ಅಂದರೆ, ನಿಮ್ಮ ಪಾಣಿಗಳ ಎಂಟ್ರಿಗಳನ್ನು ಚೆಕ್ ಮಾಡ್ಕೊಳ್ಳಿ. ತುಂಬ ಜನ ಮಾಡ್ತಾ ಇದ್ದಾರೆ. ಇನ್ನು ಯಾರು ಮಾಡ್ಕೊಂಡಿಲ್ಲ, ಯಾರು ನಮ್ದು ಆಗಿರಲ್ಲ ಅಂತ ಅಂದ್ಕೊಂಡಿರ್ತಿರೋ ಗೊತ್ತಿಲ್ಲದೆ ನಿಮ್ಮ ಪಾಣಿಗಳಲ್ಲಿ ಈ ವಕ್ಫಿನ ಎಂಟ್ರಿಗಳು ಆಗಿಬಿಟ್ಟಿರ್ತವೆ. ಸೊ ಹಾಗಾಗಿ ಇದು ಎಚ್ಚರಿಕೆ ವಹಿಸ್ಕೋಬೇಕು. ನಿಮ್ಮ ಪಾಣಿಗಳ ಎಂಟ್ರಿಗಳನ್ನು